ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ. ಇದಕ್ಕೆ ಸುಮಾರು 3,000 ವರ್ಷಗಳ ಇತಿಹಾಸ ಇದೆ, ಲಿಪಿ ಇದೆ. ಗೂಗಲಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ. ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ 3-4 ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ನಾನು ಈ ಸದನಕ್ಕೆ ಯಾವತ್ತು ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ. ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ಸಚಿವರಿದ್ದರು ತಂಗಡಿಗೆ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ. ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ, ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ, ಕಲ್ಕಟ್ಟದಲ್ಲಿ ಹೇಗಿದೆ, ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಾಹೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಪ್ರಶ್ನೆ ಹೇಳುವಂಥದ್ದು ಸಭಾಧ್ಯಕ್ಷರೇ, ಯಾವತ್ತು ಇದಕ್ಕೆ ಒಂದು ಎಂಡ್, ಯಾವತ್ತು ಇದನ್ನು ಮಾಡ್ಬೋದು? ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ. ನಾವು 13 ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು 13 ಜನ ಶಾಸಕರಿದ್ದೇವೆ. ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ, ಬೇರೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ತರುವಂಥದ್ದು. ಅದು ಯಾವತ್ತು ಮಾಡ್ತಾರೆ, ಯಾಕೆ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ? ನಮಗೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವು ಕೂಡ ಈರ್ಲ ತುಳು ಮಾತಾಡ್ನಾರು ಉಳ್ಳಾರು ನಮ್ಮ ಈತ ಜನ ಉಳ್ಳು ಆದ್ರೆ ಒಂಜಿ ಮನವರಿಕೆ ಮಾಡ್ತಿದ್ದ ಸಭಾಧ್ಯಕ್ಷರೇ. ಈ ಸರ್ತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರು. ಒಮ್ಮೆಲೆ ಉತ್ತರ ಕೊಡಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಈಗಾಗಲೇ ಅಶೋಕ್ ರೈ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೇಳುವಂಥದ್ದು, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಅದು ಒಳ್ಳೆಯ ವಿಷಯ. ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಅವರು ವರದಿ ಕೊಟ್ಟಿದ್ದಾರೆ. ಒಂದು ಮಿನಿಟ್, ಆ ಮೋಹನ್ ಆಳ್ವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ 14 ಭಾಷೆ ಇದೆ, ಅಸ್ಸಾಂನಲ್ಲಿ 8 ಭಾಷೆ ಇದೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಃ ಅಪಗನೆ ಮೋಹನ್ ಆಳ್ವರ ವರದಿ ಆದ ಐಕ ಆತಪುರ ಹೊರ ಕ್ಯಾಬಿನೆಟ್ ಇದಾವೆ ಮಲ್ತದ ಅಪ್ರೂವ್ ಮಲ್ಪಾಡ ಬಕ್ಕ ಕಲ್ಪಡ ಅದು ಕುಲ್ಲನತ್ತು ಬಕ್ಕ ಕಲ್ಪಡ ಆಪುಜಿ ತುಳು ಭಾಷೆದ ಬಗ್ಗೆ ಯಾಲ್ನ ಐತ ಬಗ್ಗೆ ಒಂತೆ ಬೇಗ ಅನುಮೋದನೆ ಆವಾಗ ಫೈನಲ್ ಆಯ್ತು. ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ. ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ ನೀವು ಕೂಡ ತುಳುವಲ್ಲಿ ಉತ್ತರ ಕೊಡುವಂಗಾಗಬೇಕು. ತುಳು ಬಗ್ಗೆ ಸಭಾಧ್ಯಕ್ಷರು ನನ್ನ ರಕ್ಷಣೆ ಬರಬೇಕು. ಕಾಮತ್ ನನಗೆ ತಮಿಳಿನ ಅದು ತುಳುದೊಳಗೆ ಏನ್ ಭೇದ ಅಂತ ನನಗೆ ಗೊತ್ತಿಲ್ಲ. ಏನ್ ಭೇದ್ನೋ ಹೊಗಳಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಅಶೋಕ್ ಪೈ ನನಗೇನೋ ಒಂದು ಒಳ್ಳೆ ಹೊಗಳಿದಾನಂತ ನನ್ನ ಅನಿಸಿಕೆ. ಮಾಡಿ ಇವ್ರು ನೀವು ಅವ್ರು ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು. ಯಾಕಂದ್ರೆ ಕಾಮತ್ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಂಗಿಲ್ಲ. ಈಗ ನೀವೆದ್ರೆ ನೆನಪಾಗತ್ತೆ ಮಂತ್ರಿ ಅವರೇ, ಒಂದ್ ಸೆಕೆಂಡ್, ನಿಮ್ಗೆ ಅದ್ರಲ್ಲಿ ಏನ್ ಸಂಶಯ ಬೇಡ. ನಮ್ಮ ತುಳುನಾಡಿನಲ್ಲಿ ಮತ್ತು ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ, ಕೋಪದಲ್ಲಿ ಇಲ್ಲ. ಅದಕ್ಕೆ ನಮ್ಮ ಕೆಲಸವನ್ನು ಮಾಡಬೇಕು. ನೀವು ಪ್ರೀತಿಯಿಂದ ಬೇಯಿಸಿದಂಗ ಈಗ ಮಾನ್ಯ ಸಭಾಪತಿಗಳೇ, ಮಂತ್ರಿಗಳೇ, ಉತ್ತರ ಬರಲಿ. ನೀವು ಉತ್ತರ ಬಿಟ್ಟು ನಿಮ್ಮ ಬೇರೆ ಚರ್ಚೆ ಮಾಡ್ತಿದ್ರಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅದು ಆ ಭಾಗದವ್ರೆ. ಅವಾಗ ಕಾಮತ್ತು ಶಾಸಕರಾಗಿದ್ರು. ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ. ಈಗ ನೆನಪು ಮಾಡಕತ್ತಿ. ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಲ್ಲ, ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ ಫಾಲೋಅಪ್ನಾಗಿದ್ದಾರೆ. ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ.